ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದಿಂದಾಗಿ ನಲುಗಿರುವಂತಹ ಜಗತ್ತಿಗೆ ಇಂದೇ ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇಂದೇ ಅಂತ್ಯವಾಗುತ್ತಾ ಅಮೆರಿಕ ಇರಾನ್ ಯುದ್ಧದ ಕಾರ್ಮೋಡದಿಂದಾಗಿ ಈಗಾಗಲೇ ಜಗತ್ತಿನಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಇನ್ನು ಟ್ರಂಪ್ ಬರ್ತ್ಡೇ ದಿನವೇ ಅತಿ ದೊಡ್ಡ ಘೋಷಣೆಯಾಗುತ್ತಾ? ಅಮೆರಿಕ ಇರಾನ್ ಶಾಂತಿ ಒಪ್ಪಂದಕ್ಕೆ ಇಂದೇ ಸಹಿ ಬೀಳುತ್ತಾ? ಶಾಂತಿ ಒಪ್ಪಂದಕ್ಕೆ ಇಂದೇ ಅಂತಿಮ ಮುದ್ರೆ ಒತ್ತುವುದಾಗಿ ಟ್ರಂಪ್ ಹೇಳಿದ್ದಾರೆ. 80ನೇ ವಸಂತಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಾಲಿಟ್ಟಿದ್ದು, ಸಹಿ ಹಾಕಿದ ತಕ್ಷಣ ಹಾರ್ಮಜ್ ಜಲಸಂಧಿ ಮುಕ್ತವಾಗುತ್ತೆ ಅಂತ ಹೇಳಿದ್ದಾರೆ. ಟ್ರೂತ್ ಪೋಸ್ಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಈ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತೇ ಗುಡ್ ನ್ಯೂಸ್ ಅಂದ್ರೆ ತಮ್ಮ ಬರ್ತ್ಡೇಗೆ ಗುಡ್ ನ್ಯೂಸ್ ಕೊಡುವಂತಹ ನಿಟ್ಟಿನಲ್ಲಿ ಟ್ರಂಪ್ ಈಗಾಗಲೇ ಪೋಸ್ಟ್ ಅನ್ನು ಮಾಡಿದ್ದಾರೆ. ಅಮೆರಿಕ ಇರಾನ್ ಯುದ್ಧ ಅಂತ್ಯಗೊಳಿಸೋ ಸಲುವಾಗಿ ಮಾತುಕತೆಗಳಾಗಿದೆ. ಇವತ್ತೇ ಅಂತಿಮ ಮುದ್ರೆ ಕೂಡ ಒತ್ತಬಹುದು ಅನ್ನೋ ನಿಟ್ಟಿನಲ್ಲಿ ಶಾಂತಿ ಒಪ್ಪಂದಕ್ಕೆ ಹಿಂದೆ ಸಹಿ ಹಾಕ್ತೇವೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ನಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳ ಬಗ್ಗೆ ಬರ್ಕೊಂಡಿದ್ದಾರೆ. ಅಮೆರಿಕ ಹಾಗೂ ಇರಾನ್ ನಡುವೆ ಹೇಗಿರಲಿದೆ ಶಾಶ್ವತಿ ಶಾಂತಿಯ ಒಪ್ಪಂದ? ಶಾಶ್ವತವಾಗಿ ಶಾಂತಿ ಒಪ್ಪಂದಕ್ಕೆ ಇರಾನ್ ಹಾಗೂ ಅಮೆರಿಕ ಸಹಿ ಮಾಡುತ್ತಾ ಇಂದು ವರ್ಚುವಲ್ ಸಭೆಯಲ್ಲಿ ಉಭಯ ದೇಶಗಳು ಭಾಗಿಯಾಗ್ತಾ ಇದ್ದು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಹಲವು ರಾಷ್ಟ್ರಗಳು ಒಪ್ಪಂದದ ಪತ್ರದಲ್ಲಿ ಪರಸ್ಪರ ಡಿಜಿಟಲ್ ಸಹಿ ಹಾಕುವಂತ ಸಾಧ್ಯತೆ ದಟ್ಟವಾಗಿದೆ. ಯುದ್ಧ ಅಂತ್ಯದ ಬಗ್ಗೆ ವರ್ಚುವಲ್ ಸಭೆಯಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದು. ಒಪ್ಪಂದದಂತೆ ಕದನ ವಿರಾಮ ಅಂತ್ಯವಾಗುತ್ತಾ 60 ದಿನಗಳವರೆಗೆ ಈಗ ವಿಸ್ತರಣೆಯಾಗಿದೆ. ಒಪ್ಪಂದಕ್ಕೆ ಸಹಿ ಹಾಕ್ತಿದ್ದಂತೆ ಹಾರ್ಮಜ್ ಜಲಸಂಧಿಯನ್ನು ಓಪನ್ ಮಾಡಲಾಗುತ್ತೆ. ಅಂದ್ರೆ ಮುಂದಿನ ವಾರದಿಂದ ತಾಂತ್ರಿಕ ಮಟ್ಟದ ಮಾತುಕತೆಗಳು ಕೂಡ ಆರಂಭ ಆಗ್ತಾ ಇದ್ದು, ಕದನ ವಿರಾಮ ಸಮಯದಲ್ಲಿ ಪರಮಾಣು ಕುರಿತು ಮಾತುಕತೆ ಕೂಡ ನಡೆಸುವಂತ ಸಾಧ್ಯತೆ ಇದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಶಾಂತಿ ಒಪ್ಪಂದಕ್ಕೆ ಇಂದು ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಮ್ಮ ಬರ್ತ್ಡೇಗೆ ಗಿಫ್ಟ್ ನೀಡುವ ಸಲುವಾಗಿ ಇವತ್ತು ಸಹಿ ಹಾಕಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇರಾನ್ ಇದಕ್ಕೆ ಒಂದು ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಆ ರೀತಿಯಾಗಿ ಯಾವುದೇ ಮಾತುಕತೆಗಳು ಆಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಒಪ್ಪಂದದ ವಿಚಾರವಾಗಿ ಇರಾನ್ ನಾಯಕತ್ವದಲ್ಲಿ ಗೊಂದಲ ಅಂದ್ರೆ ದ್ವಂದ್ವ ಹೇಳಿಕೆಗಳ ನಿರ್ಮಾಣ ಆಗಿದ್ದು, ಇರಾನ್ ಹಾಗೂ ಅಮೆರಿಕ ನಡುವಿನ ಒಪ್ಪಂದಕ್ಕೆ ಇಂದು ಸಹಿ ಹಾಕಲ್ಲ ಹೀಗಂತ ಇರಾನ್ ವಿದೇಶಾಂಗ ಇಲಾಖೆ ವಕ್ತಾರ ಬಘಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಪ್ರಕ್ರಿಯೆ ನಡೆಯೋದನ್ನ ತಳ್ಳಿ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಒಪ್ಪಂದದಲ್ಲಿ ಪರಮಾಣು ಕಾರ್ಯಕ್ರಮದ ಬಗ್ಗೆ ಚರ್ಚೆಯೇ ಆಗಿಲ್ಲ ಹೀಗಂತ ಇರಾನ್ ವಿದೇಶಾಂಗ ಇಲಾಖೆ ವಕ್ತಾರ ಬಘಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ನೇರ ಸಂಪರ್ಕದಲ್ಲಿ ಇರುವ ಪ್ರತಿನಿಧಿ ಹರೀಶ್ ಇದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆಯ ಮೂಲಕ ಇದು ಮತ್ತಷ್ಟು ತೀವ್ರತೆಯನ್ನ ಪಡೆಯಿತು. ಮತ್ತೆ ಏಪ್ರಿಲ್ 8ನೇ ತಾರೀಕಿನಂದು ಎರಡೂ ದೇಶಗಳ ನಡುವೆ ಯಾವುದೇ ರೀತಿಯಂತ ದಾಳಿ ಪ್ರತಿದಾಳಿಗಳು ಇರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕದನ ವಿರಾಮವನ್ನ ಘೋಷಣೆಯನ್ನ ಮಾಡಲಾಯಿತು. ಆದರೂ ಕೂಡ ಕಳೆದ ಒಂದು ವಾರದಿಂದ ಇರಾನ್ ಹಾಗೂ ಅಮೆರಿಕ ನಡುವೆ ನಿರಂತರ ದಾಳಿಗಳು ನಡೀತಲೇ ಇದ್ದಾವೆ. ಹೀಗಾಗಿ ಈ ಯುದ್ಧಕ್ಕೆ ಒಂದು ಅಂತ್ಯವನ್ನು ಹಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕಳೆದ 2-3 ದಿವಸಗಳಿಂದ ಹೇಳ್ತಾ ಇದ್ದಾರೆ, ಇರಾನ್ ನಮ್ಮ ಎಲ್ಲ ಷರತ್ತುಗಳಿಗೆ ಒಪ್ಕೊಂಡಿದೆ, ಯುರೇನಿಯಂನ ಅಭಿವೃದ್ಧಿ ಪಡಿಸಲೇ ಇರುವಂತಹದ್ದು, ಜೊತೆಗೆ ಪರಮಾಣು ಅಸ್ತ್ರವನ್ನ ಹೊಂದದೇ ಇರತಕ್ಕಂತಹ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕುತ್ತೆ. ಆ ಕಾಲ ಇವತ್ತೇ ಕೂಡಿ ಬಂದಿದೆ. ಇವತ್ತು ನಡೆಯುವಂತಹ ವರ್ಚುವಲ್ ಸಭೆಯಲ್ಲಿ ಇರಾನ್ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ಮುಂದೆ ಯಾವುದೇ ರೀತಿಯಾದಂತಹ ಇರಾನ್ ಹಾಗೂ ಅಮೆರಿಕ ನಡುವೆ ಯುದ್ಧ ಇರೋದಿಲ್ಲ. ಬರಾಕ್ ಒಬಾಮಾ ಮಾಡದೇ ಇರತಕ್ಕಂತಹ ಒಪ್ಪಂದವನ್ನ ನಾನು ಇರಾನ್ ಜೊತೆಗೆ ಮಾಡ್ತಾ ಇದ್ದೀನಿ ಅನ್ನುವಂತಹದನ್ನ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಇರಾನ್ ನಿಂದ ತದ್ವಿರುದ್ಧ ಹೇಳಿಕೆಗಳು ಬರ್ತಾ ಇದೆ. ಇರಾನ್ನ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಇವತ್ತು ಒಪ್ಪಂದ ಆಗುತ್ತೆ ಅಂತ. ಆದ್ರೆ ಈ ಒಪ್ಪಂದಕ್ಕೆ ಕೆಲವು ನಾಯಕರಿಗೆ ಈಗ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಈ ಒಪ್ಪಂದ ಆಗಲ್ಲ, ಇದು ಇರಾನ್ನ ಅಮೆರಿಕದ ಕಪಿಮುಷ್ಟಿಯಲ್ಲಿ ಇಡ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ, ಇರಾನ್ನ ಅಮೆರಿಕದ ಷರತ್ತುಗಳಿಗೆ ನಾವು ಬಗ್ಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ನಿಜವಾಗಿಯೂ ಕೂಡ ಇರಾನ್ ಮುಂದೆ ಪರಮಾಣು ಅಸ್ತ್ರವನ್ನ ಹೊಂದದೇ ಇರತಕ್ಕಂತಹ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕುತ್ತಾ, ಜೊತೆಗೆ ಯುರೇನಿಯಂ ಅನ್ನ ಮುಂದೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಪಡಿಸಲ್ಲ, ಅದನ್ನು ಸಂಸ್ಕರಿಸಲ್ಲ ಅನ್ನುವಂತಹ ಒಪ್ಪಂದಕ್ಕೆ ಏನಾದರೂ ಸಹಿ ಹಾಕುತ್ತಾ, ಹೀಗೆ ಸಾಕಷ್ಟು ಚರ್ಚೆಗಳಿವೆ. ಇದು ಪರಮಾಣು ಅಸ್ತ್ರವನ್ನ ಇರಾನ್ ಹೊಂದದಲ್ಲೇ ಇದ್ರೆ ಅದು ಒಂದು ಜಾಗತಿಕವಾಗಿ ಶಕ್ತಿಶಾಲಿ ದೇಶವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ಅಮೆರಿಕ ಈ ತರದ ಮುಂದೆ ದಾಳಿಗಳನ್ನ ಮಾಡ್ತಲೇ ಇರುತ್ತೆ, ಮತ್ತೆ ಇಸ್ರೇಲ್ ಮುಂದೆ ಈ ರೀತಿಯಾದಂತ ದಾಳಿಯನ್ನ ಮಾಡ್ತಲೇ ಇರುತ್ತೆ. ಹಾಗಾಗಿ ಇರಾನ್ ಒಳಗಡೆನೆ ಈಗ ಇರಾನ್ ನಾಯಕರಲ್ಲೇ ವಿರೋಧಾಭಾಸ ಇದೆ. ಯಾವುದೇ ಕಾರಣಕ್ಕೂ ಅಮೆರಿಕದ ಈ ಒಪ್ಪಂದಕ್ಕೆ ಸಹಿ ಹಾಕಲೇಬಾರದು
ಮಾಡಬಾರದು ಅಂತ. ಆದ್ರೆ ಇವತ್ತು ನಡೆಯುವಂತಹ ವರ್ಚುವಲ್ ಸಭೆಯಲ್ಲಿ ಒಪ್ಪಂದ ಆಗುತ್ತೆ ಅನ್ನುವಂತಹದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಕೂಡ ಒಪ್ಪಂದ ಆದ ಬಳಿಕ ಅಷ್ಟೇ ಗೊತ್ತಾಗುತ್ತೆ. ಇದರ ಮಧ್ಯೆ ಅಮೆರಿಕ ಹಾಗೂ ಇರಾನ್ ಮಧ್ಯೆ ಪಾಕಿಸ್ತಾನ ಈ ಹಿಂದೆ 2 ಸುತ್ತಿನ ಮಾತುಕತೆಯನ್ನ ಮಾಡಿತ್ತು. ಆದ್ರೆ ಅದು ಯಾವುದೇ ರೀತಿಯಂತ ಫಲಪ್ರದ ಆಗಿರಲಿಲ್ಲ. ಆದ್ರೆ ಈಗ ಪಾಕಿಸ್ತಾನ ಮತ್ತೆ ಮಧ್ಯಸ್ಥಿಕೆಯನ್ನು ವಹಿಸಿರುವಂತಹದ್ದು 2 ದೇಶಗಳಿಗೆ ನಾವು ಒಪ್ಪಿಸಿದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದು ಅಂತಿಮವಾಗಿ ಕಾರ್ಯರೂಪಕ್ಕೆ ಬಂದಾಗ, ದಾಖಲೆಗಳಲ್ಲಿ ಅದು ಸಹಿ ಬಿದ್ದಾಗ ಮಾತ್ರ 2 ದೇಶಗಳ ನಡುವೆ ಆಗಿರತಕ್ಕಂಥ ಸಂಘರ್ಷ ಏನಿದೆ ಇದಕ್ಕೆ ಒಂದು ಅಂತ್ಯ ಹಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಇಡೀ ಜಗತ್ತು ಈ 2 ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿದೆ, ಇಲ್ಲಿ ನಿರಾಳರಾಗುವಂತಹ ಸಾಧ್ಯತೆ ಇದೆ. ಧನ್ಯವಾದ ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ರನ್ನ ಭೇಟಿಯಾಗ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಫ್ರಾನ್ಸ್ನ ತೆರಳಿದ್ದು ಅಲ್ಲಿಗಾಗಲೇ ನಾಯಕರನ್ನ ಕೂಡ ಭೇಟಿಯಾಗಿದ್ದಾರೆ. ಉಭಯ ನಾಯಕರು ಕೂಡ ಫ್ರಾನ್ಸ್ನಲ್ಲಿ ಭೇಟಿಯಾಗುವಂತಹ ಸಾಧ್ಯತೆ ಇದು. ಫ್ರಾನ್ಸ್ ಪ್ರವಾಸದಲ್ಲಿದ್ದಾರೆ ಪ್ರಧಾನಿ ಮೋದಿ. ಜೂನ್ 17ರಂದು ಮೋದಿ ಟ್ರಂಪ್ ಮುಖಾಮುಖಿ ಆಗ್ತಾ ಇದ್ದು ವಾರ್ ನಡುವೆ ಕುತೂಹಲ ಕೆರಳಿಸಿದೆ ಇಬ್ಬರು ನಾಯಕರ ಭೇಟಿ. ಫ್ರಾನ್ಸ್ನ G7 ಶೃಂಗಸಭೆಯಲ್ಲಿ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ವಾರ್ ನಡುವೆ ಕುತೂಹಲವನ್ನ ಕೆರಳಿಸಿದೆ ಉಭಯ ನಾಯಕರ ಭೇಟಿ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಇಬ್ಬರು ನಾಯಕರು ಕೂಡ ಭೇಟಿಯಾಗಿದ್ರು. 1 ವರ್ಷದ ಬಳಿಕ ಮತ್ತೆ ನಾಯಕರು ಭೇಟಿಯಾಗ್ತಿದ್ದಾರೆ.